ಜನವರಿ 21ರಿಂದ ಜನವರಿ 27ರವರೆಗೆ ವಾರ ಭವಿಷ್ಯ. ಶೋಭಾಕೃತ ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಕೃಷ್ಣ ಪಕ್ಷದ ತದಿಯವರೆಗೆ. ಈ ವಾರದ ಚಂದ್ರನ ಸಂಚಾರ ರೋಹಿಣಿ ನಕ್ಷತ್ರದಿಂದ ಮಖ ನಕ್ಷತ್ರದವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಜನವರಿ 21ರಿಂದ ಜನವರಿ 27ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ನಿಮ್ಮ ರಾಶಿಯ ಅಧಿಪತಿ 9ನೇ ಮನೆಯಲ್ಲಿ ಬುಧ ಶುಕ್ರರ ಜೊತೆ ಇದ್ದಾನೆ. ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಈ ವಾರದ ಚಂದ್ರನ ಸಂಚಾರ ಸಹ 2, 3, 4, 5ನೇ ಮನೆಯಲ್ಲಿ ಸಂಚರಿಸಲಿದ್ದು, ಇದೂ ಸಹ ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತದೆ. ಕೊಂಚ ಖರ್ಚು ಹೆಚ್ಚು ಇದ್ದರೂ ಲಾಭ ಸ್ಥಾನದ ಶನಿಯಿಂದ ಧನಾಗಮನ ಹೆಚ್ಚಾಗಿದೆ. ಸಹೋದರಿಗೆ ಸಹಾಯ ಮಾಡುತ್ತೀರಿ. ತಂದೆಯ ಆರೋಗ್ಯ ಉತ್ತಮವಾಗಿರುತ್ತದೆ. ಕೌಟುಂಬಿಕ ನೆಮ್ಮದಿ ಇದೆ. ಎರಡನೆಯದಾಗಿ ವೃಷಭ ರಾಶಿ. ಈ ವಾರ ನಿಮಗೆ ಬಹಳ ಜವಾಬ್ದಾರಿಯಾದ ವಾರ. ಆದರೆ ಒಂದು ಬಹುದೊಡ್ಡ ಒತ್ತಡದಿಂದ ನಿಮಗೆ ಮುಕ್ತಿ ಸಿಗಲಿದೆ. ಕಚೇರಿಯಲ್ಲಿ ಮೇಲಾಧಿಕಾರಿಗಳ ಪ್ರಶಂಸೆ, ಸಹಾಯ ಸಿಗುತ್ತದೆ. ಕೌಟುಂಬಿಕವಾಗಿ ನೆಮ್ಮದಿ ಇದೆ. ಹಣಕಾಸು ಒತ್ತಡ ಇದ್ದರೂ ಲಾಭ ಸ್ಥಾನದ ರಾಹುವಿನಿಂದ ಹಣದ ಹರಿವು ಉತ್ತಮವಾಗಿದೆ. ಸಮಯಕ್ಕೆ ಹಣ ಒದಗಿ ಬರುತ್ತದೆ. ಸಹೋದರನಿಂದ ತಂದೆಯಿಂದ ಸಹಾಯ ಇದೆ. ಮೂರನೆಯದಾಗಿ ಮಿಥುನ ರಾಶಿ. 7ನೇ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿ ಬುಧ, ಶುಕ್ರ, ಕುಜ ಒಟ್ಟಿಗೆ ಇದ್ದಾರೆ. ನಿಮ್ಮ ರಾಶಿಯನ್ನು ದೃಷ್ಟಿಸುತ್ತಾರೆ. ಸ್ವಲ್ಪ ಕಳವಳದ ಸಮಯ, ಅದರಲ್ಲೂ ಒಂದು ಹಿತ ಮತ್ತು ಲಾಭವೂ ಇದೆ. ವಾರದ ಮಧ್ಯದ ಚಂದ್ರನ ಸಂಚಾರ ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ. ವೃಥ ಅಲೆದಾಟ, ಶ್ರಮ ಇರುತ್ತದೆ. ನಿದ್ರೆ ಭಂಗವಿದೆ. 4ನೇಯದಾಗಿ ಕಟಕ ರಾಶಿ. 6ನೇ ಮನೆಯಲ್ಲಿ 3 ಗ್ರಹಗಳ ಸಂಯೋಗ. ಪರಾಕ್ರಮದಿಂದ ಯಾವ ಕೆಲಸ ಮಾಡಿದರೂ ಜಯ ಲಭಿಸುತ್ತದೆ. ಪರಾಕ್ರಮ ಸ್ಥಾನದಲ್ಲಿ 3 ಗ್ರಹಗಳು ಈಗ ಅಷ್ಟಮ ಶನಿಯ ಬಿಸಿಯ ನಡುವೆಯೂ ತಾತ್ಕಾಲಿಕ ಉಪಶಮನ ನೀಡುತ್ತದೆ. 3ನೇ ಮನೆಯ ಕೇತು ಸಹ ನಿಮ್ಮ ಸಮಸ್ಯೆಗಳನ್ನು ಹಗುರ ಮಾಡುತ್ತಾನೆ. ವಾರದ ಮೊದಲು ಹಾಗೂ ವಾರದ ಕೊನೆಯಲ್ಲಿ ಚಂದ್ರನಿಂದಲೂ ಕೊಂಚ ನೆಮ್ಮದಿ ಇದೆ. 5ನೇಯದಾಗಿ ಸಿಂಹರಾಶಿ. 5ನೇ ಮನೆಯಲ್ಲಿ 3 ಗ್ರಹಗಳ ಯುತಿಯೋಗ ಸಂತಾನಕ್ಕೆ, ಉನ್ನತ ಶಿಕ್ಷಣಕ್ಕೆ, ವಿದ್ಯಾರ್ಥಿಗಳಿಗೆ ಶುಭ ಫಲಗಳನ್ನು ನೀಡುತ್ತದೆ. 9ನೇ ಮನೆಯ ಗುರುವಿನ ಜೊತೆ 5ನೇ ಮನೆಯಲ್ಲಿ ಬುಧ, ಶುಕ್ರ, ಕುಜರು ಸಹ ತಮ್ಮ ಬಲವನ್ನು ಸೇರಿಸಿ ನಿಮಗೆ ರಾಜಯೋಗವನ್ನುಂಟು ಮಾಡುತ್ತಾರೆ. ವಾರದ ಮಧ್ಯದಲ್ಲಿ ಏಕಾದಶ ಸ್ಥಾನದ ಸಂಚಾರ ಸಹ ನಿಮಗೆ ಉತ್ತಮ ಫಲಗಳನ್ನು ಕೊಡುತ್ತದೆ. 6ನೇಯದಾಗಿ ಕನ್ಯಾ ರಾಶಿ. 4ನೇ ಮನೆಯಲ್ಲಿ 3 ಗ್ರಹಗಳ ಸಂಯೋಗ ನಿಮಗೆ ಯಶಸ್ಸು ನೀಡುತ್ತದೆ. 6ನೇ ಮನೆಯ ಶನಿ ನಿಮಗೆ ಧನಲಾಭ ಕೊಡುತ್ತಾನೆ. 8ರ ಗುರು ಹಾಗೂ 7ರ ರಾಹು ನಿಮಗೆ ಶುಭಕಾರರಲ್ಲ. ಹಾಗಾಗಿ ಕೊಂಚ ಆರೋಗ್ಯದ ಸಮಸ್ಯೆ ಬರಬಹುದು. ಆದಷ್ಟು ದೇವರ ಕಾರ್ಯ, ದಾನ, ಧರ್ಮ ಮಾಡಿರಿ. ಇಂಥ ಧರ್ಮ ಕಾರ್ಯದಿಂದಲೂ ಗುರುಬಲ ಬರುತ್ತದೆ. 7ನೇಯದಾಗಿ ತುಲಾರಾಶಿ. 3ನೇ ಮನೆಯಲ್ಲಿ 3 ಗ್ರಹಗಳು ಸೇರಿ ನಿಮಗೆ ಶಕ್ತಿ, ಪರಾಕ್ರಮ ಕೊಡುತ್ತದೆ. ಮನೋದೃಢತೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ರಾಹುಬಲ ಇದೆ, ಗುರುಬಲ ಇದೆ. ಹಣಕಾಸಿನ ಅರಿವು ಉತ್ತಮವಾಗಿದೆ. ಮನೆಯಲ್ಲಿ ಸುಖ, ಶಾಂತಿ ಇದೆ. ಮಕ್ಕಳ ಪ್ರಗತಿ ಖುಷಿ ಕೊಡುತ್ತದೆ. ಮಕ್ಕಳ ಏಳ್ಗೆ, ಅಭಿವೃದ್ಧಿಗಳನ್ನು ನೋಡುತ್ತೀರಿ. ಕಷ್ಟ ಕಾಲಗಳು ಕಳೆದು ಒಳ್ಳೆಯ ಕಾಲ ಬರಲಿದೆ. 8ನೇಯದಾಗಿ ವೃಶ್ಚಿಕ ರಾಶಿ. ಈ ವಾರ ಖುಷಿ ಇದೆ, ನೆಮ್ಮದಿ ಇದೆ. ಹೊಸ ನೌಕರಿಯ ಪ್ರಯತ್ನ ಮಾಡುತ್ತಿರುವವರಿಗೆ ಶುಭ ಸುದ್ದಿ. 2ನೇ ಮನೆಯಲ್ಲಿ 3 ಗ್ರಹಗಳ ಸಂಯೋಗದಿಂದ ಧನಾಗಮನ ಚೆನ್ನಾಗಿದೆ. 3ನೇ ಮನೆಯಲ್ಲಿ ಸೂರ್ಯ ಇರುವುದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಅಭಿವೃದ್ಧಿ ತೋರಿಸುತ್ತದೆ. ಕಾರ್ಯನಿಮಿತ್ತ ವಿದೇಶ ಪ್ರವಾಸವೂ ಇದೆ. ಸ್ವಲ್ಪ ಒತ್ತಡಗಳ ಸಮಯ. ಕೆಲವು ಸಿಹಿ, ಕೆಲವು ಕಹಿಗಳ ಮಿಶ್ರಣ. ತಂದೆಯ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಕೊಂಚ ಎಚ್ಚರಿಕೆ ಇರಲಿ. ವಾಹನದಿಂದ ನಷ್ಟ ಇದೆ. 9ನೇಯದಾಗಿ ಧನಸ್ಸು ರಾಶಿ. ಮಕ್ಕಳಿಗೆ ಪ್ರಗತಿ ಇದೆ. 3ರ ಶನಿ ನಿಮಗೆ ಶಕ್ತಿ, ಮುನ್ನುಗ್ಗುವ ಛಲ ಕೊಡುತ್ತಾನೆ. 5ರ ಗುರು ಧನಲಾಭ, ಕಾರ್ಯ ಸಫಲತೆ ಕೊಡುತ್ತಾನೆ. ಯಾವುದೇ ವ್ಯಾಪಾರ ವ್ಯವಹಾರ ಮಾಡಬಹುದು. ಹಣ ಹೂಡಬಹುದು. ಆರೋಗ್ಯದಲ್ಲಿ ಪ್ರಗತಿ ಇದೆ. ಗುರುಬಲ ಇದ್ದರೂ ಖರ್ಚು ಇದೆ. ಮನೆಯ
ಅಲಂಕಾರ ಮತ್ತು ನಿಮಗಾಗಿ ಐಷಾರಾಮಿ ಖರ್ಚು ಮಾಡುತ್ತೀರಿ. 2ನೇ ಮನೆಯಲ್ಲಿ ಸೂರ್ಯ ಇದ್ದು ಮಾತಿನಿಂದ ತೊಂದರೆ ಇದೆ. ಯಾರೊಂದಿಗೂ ಕಟುವಾಗಿ ಮಾತನಾಡಬೇಡಿ. 10ನೇಯದಾಗಿ ಮಕರ ರಾಶಿ. 3ರ ರಾಹು ನಿಮ್ಮ ದೈಹಿಕ ಬಲ, ಧೈರ್ಯ, ಕೆಚ್ಚು ಇವುಗಳನ್ನು ಹೆಚ್ಚಿಸುತ್ತಾನೆ. ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲ ಬಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಅವಕಾಶಗಳ ಬಾಗಿಲು ತೆರೆಯುತ್ತದೆ. ನೀವು ಕೂಡ ಮೈಕೊಡುವಿ ಮುನ್ನುಗ್ಗಬೇಕು, ಶ್ರಮ ಹಾಕಬೇಕು. ನಿಮ್ಮ ರಾಶಿಯಲ್ಲೇ ಸೂರ್ಯ ಇದ್ದಾನೆ. ಉಷ್ಣ ಪ್ರಕೋಪ ಇರುತ್ತದೆ. ಅಂದಕ್ಕಾಗಿ ಖರ್ಚು ಮಾಡುವಿರಿ. 11ನೇಯದಾಗಿ ಕುಂಭರಾಶಿ. ಅನಿರೀಕ್ಷಿತ ದೂರ ಪ್ರಯಾಣ ಒದಗಿ ಬರುತ್ತದೆ. 11ನೇ ಮನೆಯಲ್ಲಿ ಕುಜ, ಶುಕ್ರ, ಬುಧ ಇದ್ದು ನಿಮಗೆ ಅಲ್ಪ ಲಾಭ ಸಿಗುತ್ತದೆ. ವೃತ್ತಿಯಲ್ಲಿ ಯಶಸ್ಸು ಇದೆ. 3ರ ಗುರು ಧೈರ್ಯ ಕೊಡುತ್ತಾನೆ. ಸಹೋದರರಿಂದ ಸಹಾಯ ಕೊಡಿಸುತ್ತಾನೆ. ಗುರುಬಲ ಇಲ್ಲದಿರುವುದರಿಂದ ಕೆಲಸ ಕಾರ್ಯಗಳು ನಿಧಾನ ಪ್ರಗತಿ. ಅಂದುಕೊಂಡ ಕೆಲಸಗಳನ್ನು ಆ ಕೂಡಲೇ ಮಾಡಲು ಆಗುವುದಿಲ್ಲ. ಚೂಪಾದ ಆಯುಧಗಳಿಂದ ಅಪಾಯ ಇದೆ. 12ನೇಯದಾಗಿ ಹಾಗೂ ಕೊನೆಯದಾಗಿ ಮೀನರಾಶಿ. ಗುರುಬಲ ಇದೆ. ಒಂದು ಒಳ್ಳೆಯ ಸುದ್ದಿ ನಿಮ್ಮನ್ನು ಹುಡುಕಿ ಬರುತ್ತದೆ. ವಿವಾಹ ಯೋಗ ಕೂಡಿ ಬರಬಹುದು. ಧನಾಗಮನ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಶುಭ. ವೃತ್ತಿಯಲ್ಲಿ ಪ್ರಶಂಸೆ ಇದೆ. 11ನೇ ಮನೆಯಲ್ಲಿ ಸೂರ್ಯ ಧನಲಾಭ ಕೊಡುತ್ತಾನೆ. ಸರ್ಕಾರದಿಂದ ಲಾಭ ಇದೆ. ಖರ್ಚು ವಿಪರೀತ ಇರುತ್ತದೆ. ರಾಶಿಯಲ್ಲೇ ಇರುವ ರಾಹುವಿನಿಂದ ನಿಗೂಢ ತೊಂದರೆಗಳು ಇರುತ್ತದೆ. ಇದಿಷ್ಟು ಮಾಹಿತಿಯು ಜನವರಿ 21ರಿಂದ ಜನವರಿ 27ರವರೆಗಿನ 12 ರಾಶಿಗಳ ವಾರ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.